ನಮಸ್ಕಾರ ಪ್ರೀತಿಯ ವೀಕ್ಷಕರಿಗೆಲ್ಲ ಈಶ್ವರಿ ಕುಕಿಂಗ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಯಾರ್ಯಾರು ಇನ್ನು ಈಶ್ವರಿ ಕುಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ವಿಡಿಯೋನ ಯಾರು ಅರ್ಧಕ್ಕೆ ಆಫ್ ಮಾಡಬೇಡಿ, ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ ಇದ್ದೀನಿ. ಸಾಫ್ಟ್ ಆಗಿರೋ ಚಪಾತಿ, ಲೇಯರ್ ಆಗಿರೋ ಚಪಾತಿ ಬರೋದಕ್ಕೆ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ನ ಸೇರಿಸ್ತೀನಿ ಅಂತ ಮಧ್ಯಕ್ಕೆ ನಾನು ಹೇಳ್ತಾ ಇರ್ತೀನಿ. ಯಾವುದೇ ಕಾರಣಕ್ಕೂ ವಿಡಿಯೋನ ಸ್ಕಿಪ್ ಮಾಡಬೇಡಿ. ಬನ್ನಿ, ಹಾಗಾದರೆ ಸಾಫ್ಟ್ ಆಗಿರುವಂಥ, ಲೇಯರ್ ಆಗಿರುವಂಥ, ತುಂಬಾ ಮೃದು ಹೋಳಿಗೆ ಥರನೇ ಚಪಾತಿ ಕೂಡ ರೆಡಿ ಆಗುತ್ತೆ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾವು ಚಪಾತಿ ಮಾಡೋಕ್ಕೆ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ ಒಂದು 3-4 ಸ್ಪೂನ್ನಷ್ಟು ಚಪಾತಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಇದರಲ್ಲಿ 8-9 ಚಪಾತಿ ಅಂತೂ ರೆಡಿ ಆಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ನಂತರ ಸ್ವಲ್ಪ ಒಂದು 2 ಸ್ಪೂನ್ನಷ್ಟು ಆಯಿಲನ್ನು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಮತ್ತು ಎಣ್ಣೆನ ಚೆನ್ನಾಗಿ ಕಲಿಸ್ಕೊಳ್ಬೇಕಾಗುತ್ತೆ. ನಂತರ ನಾನಿಲ್ಲಿ ಹಾಲನ್ನು ತಗೊಂಡಿದ್ದೀನಿ. ಇದನ್ನು ಕೂಡ ಒಂದು 2 ಸ್ಪೂನ್ನಷ್ಟು ಹಾಲನ್ನು ಹಾಕಿ ಕಲಿಸ್ಕೊಳ್ಬೇಕಾಗುತ್ತೆ. ಹಾಲನ್ನು ಹಾಕೋದ್ರಿಂದ ಪೂರಿ ಥರ ಉಬ್ಬುತ್ತೆ ಚಪಾತಿ. ಎಣ್ಣೆ ಹಾಕೋದ್ರಿಂದ ತುಂಬ ಸಾಫ್ಟ್ ಆಗುತ್ತೆ. ಆ ಕಾರಣಕ್ಕೆ ಹಾಲು ಮತ್ತು ಎಣ್ಣೆನ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. ಎಲ್ಲರೂ ಕೂಡ ಒಂದ್ಸರಿ ಟ್ರೈ ಮಾಡಿ ನೀವೇ ಹೇಳ್ತೀರಾ ತುಂಬ ಚೆನ್ನಾಗಿದೆ ಅಂತ. ನಾರ್ಮಲ್ ಚಪಾತಿಗೆ ಯಾವ ಥರ ಹಿಟ್ಟು ಕಲಿಸ್ಕೊತೀವೋ ಅದಕ್ಕಿಂತ ಸ್ವಲ್ಪ ಇದನ್ನು ಸಾಫ್ಟಾಗಿ ಕಲಿಸ್ಕೊಳ್ಬೇಕಾಗುತ್ತೆ. ತುಂಬ ಗಟ್ಟಿ ಬೇಡ ಮತ್ತು ಒಬ್ಬಟ್ಟಿನ ಹಿಟ್ಟಿನ ಥರ ತುಂಬ ತೆಳುವಾಗೂ ಬೇಡ, ಒಂದು ಮೀಡಿಯಮ್ ಆಗಿ ಇರಲಿ. ಬಿಗಿನರ್ಸ್ಗಾದರೆ ಸ್ವಲ್ಪ ಗಟ್ಟಿನೇ ಇಟ್ಕೊಳ್ಳಿ. ಚಪಾತಿ ಮಾಡಿ ರೂಢಿ ಇರೋರಾದರೆ ಸ್ವಲ್ಪ ಸಾಫ್ಟಾಗಿ ಇಟ್ಕೊಳ್ಳಿ. ಎಷ್ಟು ಸಾಫ್ಟಾಗಿ ಹಿಟ್ಟು ರೆಡಿ ಆಗುತ್ತೋ ಚಪಾತಿ ಕೂಡ ಅಷ್ಟು ಚೆನ್ನಾಗಿ ಬರುತ್ತೆ. ನೋಡಿ, ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನು ಹಾಕ್ಕೊಂಡು ಕಲಿಸ್ಕೊಳ್ಬೇಕಾಗುತ್ತೆ. ಒಟ್ಟಿಗೆ ನೀರನ್ನು ಹಾಕ್ಕೊಳ್ಬೇಡಿ. ಹಿಟ್ಟನ್ನು ಕಲಿಸ್ಕೊಳ್ತಾ ನೀರನ್ನು ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ನೀರು ಹಾಕ್ಬಿಟ್ರೆ ಹಿಟ್ಟು ತೆಳುವಾಗೋ ಚಾನ್ಸಸ್ ಇರುತ್ತೆ. ನೋಡಿ, ನಾನು ತೋರಿಸ್ತಾ ಇದ್ದೀನಲ್ಲ, ಈ ಥರ ಚೆನ್ನಾಗಿ ಹಿಟ್ಟನ್ನು ಕಲಿಸ್ಕೊಳ್ಬೇಕಾಗುತ್ತೆ. ಇವಾಗ ಹಿಟ್ಟನ್ನು ಕಂಪ್ಲೀಟಾಗಿ ಹಿಟ್ಟನ್ನು ಕಲಿಸ್ಕೊಳ್ಳೋದಾಗಿದೆ. ಇವಾಗ ಇದನ್ನು ನಾನು ಬೇರೆ ಒಂದು ಪಾತ್ರೆಯಲ್ಲಿ ಹಾಕಿಬಿಟ್ಟು ಒಂದು ಅರ್ಧ ಗಂಟೆ ನೆನೆಸ್ಲಿಕ್ಕೆ ಬಿಡಬೇಕಾಗುತ್ತೆ. ಕಡಿಮೆ ಅಂದರೂ ಅರ್ಧ ಗಂಟೆ ನೆನೆಯಲೇಬೇಕು. ನೋಡಿ, ಇವಾಗ ನಾನು ಇದಕ್ಕೆ ಒಂದು ಮುಚ್ಚಳನ ಮುಚ್ಚಿ ಅರ್ಧ ಗಂಟೆ ನೆನೆಸ್ಲಿಕ್ಕೆ ಬಿಟ್ಟಿರ್ತೀನಿ. ಇನ್ನೊಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಏನಂತ ಹೇಳಿದ್ರೆ, ಹುರಿಗಡಲೆ ಹಿಟ್ಟನ್ನು ಹಚ್ಬಿಟ್ಟು ನಾನು ಚಪಾತಿ ಮಾಡ್ತಾ ಇದ್ದೀನಿ. ಹುರಿಗಡಲೆ ಹಿಟ್ಟನ್ನು ಹಚ್ಚಿ ಮಾಡೋದ್ರಿಂದ ಲೇಯರ್ ಸಖತ್ತಾಗಿ ಬರುತ್ತೆ. ಆ ಕಾರಣಕ್ಕೆ ಹುರಿಗಡಲೆ ಹಿಟ್ಟನ್ನು ಬಳಸ್ಬಿಟ್ಟು ನಾನು ಚಪಾತಿನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಹಿಟ್ಟು ಕೂಡ ಚೆನ್ನಾಗಿ ನೆನ್ಕೊಂಡಿದೆ. ಒಂದು ಚಪಾತಿಗೆ ಎಷ್ಟು ಬೇಕೋ ಅಷ್ಟು ಉರುಳೆನ ತಗೊಂಡಿದ್ದೀನಿ. ಕಡೆ ಸಿಗುತ್ತೆ ಹೋಳಿಗೆ ಮಾಡೋ ತಗಡು ಅಥವಾ ಎಣ್ಣೆ ಹಚ್ಚಿ ಚಪಾತಿ ಮಾಡೋಕ್ಕೆ ಈ ತಗಡನ್ನು ಉಪಯೋಗಿಸ್ಕೊಳ್ತೀವಿ. ಅದಕ್ಕೆ ಸ್ವಲ್ಪ ಎಣ್ಣೆನ ಹಚ್ಕೊಂಡು ಒಂದು ಉರುಳೆನ ತಗೊಂಡು ಮೇಲೆ ಮತ್ತು ಕೆಳಗೆ ಸ್ವಲ್ಪ ಎಣ್ಣೆ ಹಚ್ಚಿ ಒಂದು ಚಿಕ್ಕ ಪೂರಿ ಥರ ಅದನ್ನು ನಾವು ಲಟ್ಟಿಸ್ಕೊಳ್ಬೇಕಾಗತ್ತೆ. ನೋಡಿ, ನಿಮಗೆ ತೋರಿಸ್ತಾ ಇದ್ದೀನಲ್ಲ, ಇಷ್ಟು ಒಂದು ಸ್ವಲ್ಪ ಪೂರಿ ಥರ ಲಟ್ಟಿಸ್ಕೊಂಡು ಆ ನಂತರ ಇದಕ್ಕೆ ಸ್ವಲ್ಪ ಹುರಿಗಡಲೆ ಹಿಟ್ಟನ್ನು ಹಚ್ಕೊಂಡು ಒಂದು ಚೂರು ಎಣ್ಣೆನ ಅಪ್ಲೈ ಮಾಡಿಕೊಂಡು ಫೋಲ್ಡ್ ಮಾಡಬೇಕಾಗತ್ತೆ. ಮತ್ತು ಈ ಸೈಡು ಕೂಡ ಸ್ವಲ್ಪ ಹಿಟ್ಟನ್ನು ಹಚ್ಕೊಂಡು ಸ್ವಲ್ಪ ಎಣ್ಣೆನ ಹಚ್ಕೊಂಡು ಫೋಲ್ಡ್ ಮಾಡಬೇಕಾಗುತ್ತೆ. ಜಾಸ್ತಿ ಎಣ್ಣೆ ಹಚ್ಚೋ ಅವಶ್ಯಕತೆ ಏನಿಲ್ಲ. ಹುರಿಗಡಲೆ ಹಿಟ್ಟು ಹಚ್ಚಿ ಮಾಡೋದ್ರಿಂದ ತುಂಬ ಚೆನ್ನಾಗಿ ಲೇಯರ್ ಓಪನ್ ಆಗುತ್ತೆ. ನೀವು ಕೂಡ ಒಂದ್ಸರಿ ಹುರಿಗಡಲೆ ಹಿಟ್ಟನ್ನು ಹಚ್ಬಿಟ್ಟು ಚಪಾತಿನ ಮಾಡಿ. 2 ದಿನ ಇಟ್ಟರೂ ಹಾಗೆ ಸ್ಮೂತಾಗಿ ಇರುತ್ತೆ, ರಫ್ ಆಗಲ್ಲ. ಟೇಸ್ಟು ಕೂಡ ಹಾಗೆ ಇರುತ್ತೆ ಮತ್ತು ಯಾವುದೇ ರೀತಿಯಾದಂತಹ ಸ್ಮೆಲ್ಲು ಕೂಡ ಆಗಲ್ಲ. ಎಲ್ಲರೂ ಕೂಡ ಇದನ್ನು ಒಂದ್ಸರಿ ಟ್ರೈ ಮಾಡಲೇಬೇಕು. ನೋಡಿ, ನಿಮಗೆ ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡದಾಗಿ ಕೂಡ ಲಟ್ಟಿಸ್ಕೊಳ್ಬೋದು, ಕಟ್ಟಾಗಲ್ಲ. ಆ ಕಡೆ ನಾನು ತವೆನ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೆ. ಒಂದ್ಸರಿ ಪೂರ್ತಿಯಾಗಿ ತವೆಗೆ ಎಣ್ಣೆನ ಅಪ್ಲೈ ಮಾಡ್ಕೊಳ್ಬೇಕಾಗುತ್ತೆ. ಒಂದ್ಸರಿ ಅಪ್ಲೈ ಮಾಡಿದರೆ 3-4 ಚಪಾತಿ ಹಾಗೆ ಬೇಯಿಸ್ಕೋಬೋದು. ಪ್ರತಿಯೊಂದು ಚಪಾತಿಗೆ ಎಣ್ಣೆನ ಹಚ್ಚಬೇಕು ಅಂತ ಅವಶ್ಯಕತೆ ಇಲ್ಲ. ನೋಡಿ, ಇವಾಗ ತಗಡ ಮೇಲಿಂದ ನಾನು ಚಪಾತಿನ ತವೆ ಮೇಲೆ ಹಾಕ್ತಾ ಇದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿ ತುಂಬ ತಿಳುವಾಗೂ ಇದೆ, ಹಾಗೆ ಲೇಯರು ಕೂಡ ಓಪನ್ ಆಗುತ್ತೆ. ಒಂದು 2 ಸೆಕೆಂಡಲ್ಲಿ ನಿಮಗೆ ಗೊತ್ತಾಗುತ್ತೆ, ಅದು ಬಬಲ್ಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ನೋಡಿ, ಈ ಥರ ಬಬಲ್ಸ್ ಬರಬೇಕಂದ್ರೆ ನಾನು ಹೇಳಿರುವಂತಹ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಹಾಕಿ ಮಾಡಿದ್ರೆ ಈ ಥರ ಚೆನ್ನಾಗಿ ನೋಡಿ ರೆಡಿ ಆಗುತ್ತೆ. ಇವಾಗ ಉಲ್ಟಾ ಮಾಡ್ಕೊಂಡಿದ್ದೀನಿ. ನೋಡಿ, ಯಾವ ಥರ ಪೂರಿ ಥರ ಉಬ್ತಾ ಇದೆ. ನಾನು ಇದಕ್ಕೆ ಬೇರೆ ಯಾವ ಇಂಗ್ರೀಡಿಯೆಂಟ್ಸೂ ಹಾಕಿಲ್ಲ. ನೋಡಿ, ಸಖತ್ತಾಗಿ ತುಂಬ ಕ್ರಿಸ್ಪಿಯಾಗೂ ಇರುತ್ತೆ, ಹಾಗೆ ಸಾಫ್ಟಾಗೂ ಇರುತ್ತೆ. ಮಕ್ಕಳಿಗೂ ಕೂಡ ಈ ಥರ ಲೇಯರ್ ಚಪಾತಿ ಮಾಡಿ ಅದಕ್ಕೆ ಸ್ವಲ್ಪ ಚಟ್ನಿ ಪೌಡ್ರ್, ತುಪ್ಪ ಹಾಗೆ ಉಪ್ಪಿನಕಾಯಿ ಹಾಕಿ ರೋಲ್ ಮಾಡಿಕೊಟ್ರೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಲಂಚ್ ಬಾಕ್ಸಿಗೆ ಈ ಥರ ಮಾಡೋದ್ರಿಂದ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ
ಸಾಫ್ಟಾಗಿಯೇ ಇರುತ್ತೆ ನೋಡಿ. ಎಷ್ಟೊಂದು ಚೆನ್ನಾಗಿ, ತುಂಬ ಚೆನ್ನಾಗಿ ಚಪಾತಿ ಅಂತೂ ರೆಡಿಯಾಗಿದೆ. ಇದೇ ಮೆಥಡನ್ನು ಎಲ್ಲರೂ ಕೂಡ ಫಾಲೋ ಮಾಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ನಾನು ಮತ್ತೊಂದು ಚಪಾತಿನ ರೆಡಿ ಮಾಡಿಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ. ಅದೇ ಥರನೇ ಇದಕ್ಕೆ ಉರಿಗಡಲೆ ಹಿಟ್ಟನ್ನು ಅಪ್ಲೈ ಮಾಡಿಕೊಂಡು 2 ಸ್ಟೆಪ್ಪು ಇದನ್ನು ಫೋಲ್ಡ್ ಮಾಡಿಕೊಂಡು ಟ್ರೈಯಾಂಗಲ್ ಶೇಪಿಂದ ರೌಂಡ್ ಶೇಪ್ವರೆಗೂ ಚೆನ್ನಾಗಿ ಅದನ್ನು ಉಜ್ಕೊಳ್ಬೇಕಾಗುತ್ತೆ ನೋಡಿ. ಈ ಥರ ರೆಡಿ ಮಾಡಿಕೊಂಡು ಮತ್ತೆ ಅದೇ ತವೆಗೆ ಈ ಟೈಮಲ್ಲಿ ನಾನು ಎಣ್ಣೆ ಹಾಕಲ್ಲ. ಒಂದು ಸಾರಿ ಹಾಕಿಬಿಟ್ರೆ ನಾನು ಆವಾಗಲೇ ಹೇಳಿದವ್ರ ಥರ 4ರಿಂದ 5 ಚಪಾತಿ ಅಂತೂ ಹಾಗೆ ಬೇಯಿಸ್ಕೊಳ್ಬೋದು. ಇದು ಕೂಡ ಹಾಗೆ ಒಂದು 2 ಸೆಕೆಂಡ್ಗೆ ಮೇಲ್ಗಡೆ ಹಸಿ ಹಿಟ್ಟಿಂದು ಕಲರೆಲ್ಲ ಚೇಂಜ್ ಆಗಿ ಬಬಲ್ಸ್ ಬರುತ್ತೆ. ಆ ಥರ ಆದಮೇಲೆ ಇದನ್ನು ಮೇಲ್ಗಡೆ ನೋಡಿ ಹಸಿ ಆಗಿರೋದೆಲ್ಲ ಕಂಪ್ಲೀಟಾಗಿ ಹೋದ್ಮೇಲೆ ನಾವು ಚಪಾತಿನ ಉಲ್ಟಾ ಮಾಡಬೇಕಾಗುತ್ತೆ. ನಾನು ಯಾವುದೇ ಸ್ಪೂನಿನ ಸಹಾಯದಿಂದ ನಾನು ಬೇಯಿಸ್ಕೊಳ್ಳಲ್ಲ, ಹಾಗೆ ಕೈಯಿಂದನೇ ಚೆನ್ನಾಗಿ ರೆಡಿ ಮಾಡ್ಕೊಳ್ತೀನಿ ನೋಡಿ. ಇವಾಗ ಮತ್ತೆ ಉಲ್ಟಾ ಮಾಡ್ತೀನಿ. ನೋಡಿ ಎಷ್ಟೊಂದು ಅದ್ಭುತವಾಗಿ ಕಲರ್ ಕೂಡ ಸೂಪರ್ ಆಗಿದೆ. ಚಪಾತಿ ಕೂಡ ಚೆನ್ನಾಗಿ ಬೆಂದಿದೆ ನೋಡಿ. ಇವಾಗ ಚಪಾತಿ ಕಂಪ್ಲೀಟಾಗಿ ಆಗಿದೆ. ಇದೇ ರೀತಿ ನಾನು ಎಲ್ಲ ಹಿಟ್ಟಿನ ಚಪಾತಿನೂ ರೆಡಿ ಮಾಡ್ಕೊಂಡಿದ್ದೀನಿ. 8ರಿಂದ 9 ಚಪಾತಿ ಆಗುತ್ತೆ. ಪ್ರತಿಯೊಂದು ಚಪಾತಿನೂ ಸಖತ್ತಾಗಿದೆ, ಸಾಫ್ಟಾಗಿದೆ. ನಾನು ನಿಮಗೆ ಕೈಯಲ್ಲಿ ಮುಷ್ಟಿ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ. ಕಟ್ಟಾಗಲ್ಲ, ಆಮೇಲೆ ಸುಕ್ಕಾಗಲ್ಲ ನೋಡಿ. ಇಷ್ಟೊಂದು ನಾನು ರಫಾಗಿ ಕೈಯಲ್ಲಿ ಮುಷ್ಟಿ ಮಾಡಿ ತೋರಿಸಿ ಹಾಕ್ತಾ ಇದ್ದೀನಿ. ಅಂದರೂ ಕೂಡ ಇದು ಹಾಗೇ ಇದೆ. ಎಲ್ಲರೂ ಕೂಡ ಒಂದ್ಸರಿ ಇದನ್ನು ಟ್ರೈ ಮಾಡಲೇಬೇಕು ನೋಡಿ. ಸಾಫ್ಟಾಗಿ ಸ್ಮೂತಾಗಿ ಈ ಥರ ಚಪಾತಿ ಮಾಡಬೇಕು ಅಂದರೆ ಎಲ್ಲರೂ ಕೂಡ ಟ್ರೈ ಮಾಡಿ. ಹಾಗೆ ಇನ್ನೂ ಯಾರ್ಯಾರು ಈಶ್ವರಿ ಕುಕ್ಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ನಾನು ಮತ್ತೊಂದು ಸರಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.